ಟಿಎಂ ಶಹೀದ್ ತೆಕ್ಕೀಲ್ ಅಭಿನಂದನಾ ಸಮಿತಿ ವತಿಯಿಂದ ಜುಲೈ 6ರಂದು ತೆಕ್ಕೀಲ್ ಗ್ರಾಮಾಭಿವೃದ್ಧಿ ಪ್ರತಿಷ್ಠಾನದ ಸ್ಥಾಪಕಾಧ್ಯಕ್ಷ ಟಿಎಂ ಶಹೀದ್ ತೆಕ್ಕೀಲ್ ಅವರಿಗೆ ಸಾರ್ವಜನಿಕ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಸದಾನಂದ ಮಾವಜಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಳ್ಯ ಕೇರ್ಪಳದ ಬಂಟರ ಭವನದಲ್ಲಿ ಬೆಳಗ್ಗೆ 10:30ಕ್ಕೆ ನಡೆಯುವ ಕಾರ್ಯಕ್ರಮವನ್ನು ಕರ್ನಾಟಕ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಉದ್ಘಾಟಿಸಲಿದ್ದು, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಅಭಿನಂದನಾ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆಂದು ಮಾಹಿತಿಯನ್ನು ನೀಡಿದರು. ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ 55 ಸೇವಾ ಚಟುವಟಿಕೆಗಳಿಗೆ ಚಾಲನೆ ನೀಡಲಿದ್ದು, ಚಟುವಟಿಕೆಗಳ ಸವಲತ್ತುಗಳಿಂದ ಸುಳ್ಯ ಶಾಸಕಿ ಭಾಗೀರಥಿ ಮುರುಳ್ಯ ವಿತರಣೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ, ಲಯನ್ಸ್ ಜಿಲ್ಲಾ ಮಾಜಿ ರಾಜ್ಯಪಾಲ ಲಯನ್ ಎಂಜೆಎಫ್ ಎಂಬಿ ಸದಾಶಿವ, ಮಾಜಿ ಸಚಿವ ರಮಾನಾಥ ರೈ, ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ, ಮಡಿಕೇರಿ ಶಾಸಕ ಡಾ ಮಂತರಗೌಡ, ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ, ಐವಾನ್ ಡಿಸೋಜ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದರು. ಗೋಷ್ಠಿಯಲ್ಲಿ ಪ್ರಮುಖರಾದ ರಾಧಾಕೃಷ್ಣ, ಮೊಹಮ್ಮದ್ ಇಕ್ಬಾಲ್, ರಂಜಿತ್, ಅಬ್ಬಾಸ್, ಪರಶುರಾಮ್, ಚಿಲ್ತಡ್ಕ ಪಾಲ್ಗೊಂಡಿದ್ದರು. ಅಭಿನಂದನಾ ಸಮಿತಿ ತೆಕ್ಕೀಲ್ ಗ್ರಾಮೀಣಾಭಿವೃದ್ಧಿ ರಿಜಿಸ್ಟರ್ಡ್ ಇದರ ಸ್ಥಾಪಕಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಟಿಎಂ ಶಹೀದ್ ಅವರಿಗೆ ನಾವು ಸಾರ್ವಜನಿಕವಾಗಿ ಯಾವುದೇ ಪಕ್ಷ ಮತಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ನಾವೊಂದು ಸಾರ್ವಜನಿಕವಾಗಿ ಸನ್ಮಾನವನ್ನು ಮಾಡುವುದು ಅಂತೇಳಿ ನಾವು ತೀರ್ಮಾನಿಸಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಸಮಿತಿಗಳನ್ನು ರಚನೆ ಮಾಡಿಕೊಂಡಿದ್ದೇವೆ. ಆದರೆ ನಾವು ಈ ಕೊಡಗಿನಲ್ಲಿ ಏಕೆ ಪ್ರೆಸ್ ಕಾನ್ಫರೆನ್ಸ್ ನಾವು ಮಾಡ್ತೇವೆ ಅಂತ ಹೇಳಿದರೆ, ಟಿಎಂ ಶಹೀದ್ ಮತ್ತು ಅವರ ಪೂರ್ವಜರು ಬಹಳ 3 ವರ್ಷಕ್ಕಿಂತಲೂ ಹೆಚ್ಚು ಈ ಭಾಗದಲ್ಲಿ ವ್ಯವಹಾರ ಹಾಗೂ ಬಂಧುತ್ವವನ್ನು ಹೊಂದಿಕೊಂಡು ಅನನ್ಯ ಸಂಬಂಧವನ್ನು ಇಟ್ಟುಕೊಂಡಿದ್ದಿರ್ತಕ್ಕಂಥವರು. ಅವರು NSUI ವಿದ್ಯಾರ್ಥಿ ಸಂಘಟನೆಯಲ್ಲಿ ಈ ಭಾಗದಲ್ಲಿ ರಾಜ್ಯ ಮಟ್ಟದ ಒಂದು ಉಸ್ತುವಾರಿಯನ್ನು ಈ ಕೊಡಗಿನಲ್ಲಿ ವಹಿಸಿಕೊಂಡು ಬಹಳಷ್ಟು ಕೆಲಸವನ್ನು ಇಲ್ಲಿ ನಿರ್ವಹಿಸಿರ್ತಕ್ಕಂಥವರು. ಅದೇ ರೀತಿ ಯುವ ಕಾಂಗ್ರೆಸ್ನಲ್ಲಿ ಅವರು ಈ ಭಾಗದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದವರು. ಅದೇ ರೀತಿ ಅವರು KPCCಯ ಕಾರ್ಯದರ್ಶಿಯಾಗಿ ಅವರು ಈ ಭಾಗದಲ್ಲಿ ಉಸ್ತುವಾರಿಯನ್ನು ಹೊತ್ತು ಇಲ್ಲಿ ಕೆಲಸವನ್ನು ಮಾಡಿದ ಕಾರಣ ಇಲ್ಲಿ ಅವರಿಗೆ ಅಪಾರವಾದ ಬಂಧುಗಳು ಹಾಗೂ ಅಭಿಮಾನಿಗಳು ಇಲ್ಲಿ ಇರುವ ಕಾರಣ ನಾವಿಲ್ಲಿ ಈ ಒಂದು ಪ್ರೆಸ್ ಕಾನ್ಫರೆನ್ಸನ್ನು